ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಎಚ್.ಡಿ. ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವುದು ನಮಗೆ ಗೊತ್ತಿದೆ. ಕೇಳಿದ್ರೆ ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಉದ್ಯೋಗ ಮಾಡುತ್ತಿರುವ ಹುಣಸೂರು ತಾಲೂಕಿನ ಚೌಡಿಕಟ್ಟೆ ಗ್ರಾಮದ ಶ್ರೀಮತಿ ಶಿಲ್ಪಾರವರು ಇಂದು ತಮ್ಮ ಉದ್ಯೋಗದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ಪ್ರಸ್ತುತ ಸ್ವಂತ ಉದ್ಯೋಗವನ್ನ ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್. ನಮಸ್ಕಾರ. ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ನಮಸ್ಕಾರ, ನನ್ನ ಹೆಸರು ಶಿಲ್ಪಾ ಅಂತ. ನಾನು ಹುಟ್ಟಿದ್ದು ಚೌಡಿಕಟ್ಟೆಯಲ್ಲಿ. ಬೆಳೆದು ದೊಡ್ಡವಳಾದ್ಮೇಲೆ ನಂದು SLC ಆಗಿದೆ. SLC ಮಾಡಿಕೊಂಡು ಮನೇಲಿದ್ದಾಗ ನನಗೆ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ಇಬ್ಬರು ಮಕ್ಕಳು ಇದ್ದಾರೆ. ಆ ಇಬ್ಬರು ಮಕ್ಕಳು ಚಿಕ್ಕವ್ರು ಇದ್ದಾಗಲೇ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು. ಆಕ್ಸಿಡೆಂಟ್ ಆದಾಗ ಒಂದು ಕಾಲನ್ನೇ ತೆಗೆದ್ಬಿಟ್ರು. ಇವಾಗ ಅವ್ರಿಗೆ ಇನ್ನೊಂದು ಕಾಲು ಐತೆ, ಇದ್ರೂ ಸುಖ ಎಲ್ಲ ವೇಸ್ಟ್. ಯಾಕೆಂದರೆ ರಾಡ್ ಹಾಕಿದ್ದಾರೆ. ಎಡ ಕಾಲು ಫುಲ್ ತೊಡೆಗೇ ತೆಗೆದ್ಬಿಟ್ರು. ಆವಾಗ ನನಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆ ಟೈಮಲ್ಲಿ ನಾನು ಕೂಲಿ ಕೆಲಸ ಮತ್ತು ಜಮೀನು ಕೆಲಸ ಎಲ್ಲ ಮಾಡಿ ಮಕ್ಕಳನ್ನ ಓದಿಸ್ಕೊಂಡು ಬಂದೆ. ಇವಾಗ ಮಕ್ಕಳು ಪರವಾಗಿಲ್ಲ, ಅವ್ರ ಹಂತಕ್ಕೆ ಸುಮಾರಾಗಿ ಓದ್ಕೊಂಡಿದ್ದಾರೆ. ಅವ್ರನ್ನ ಓದಿಸ್ಕೊಂಡು ಹಿಂಗೆ ಜಮೀನು ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಯಾರೋ ನನಗೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಟೈಲರಿಂಗ್ ಟ್ರೈನಿಂಗ್ ಎಲ್ಲ ಹೋಗ್ತಾಯಿದ್ರು. ಹೋಗ್ಬೇಕಾದ್ರೆ ನನಗೂ ಒಂಥರ ಚಿಕ್ಕದಿಂದನೂ ಆಸೆ ಇತ್ತು. ಯಾಕೆಂದರೆ ಜೀವನ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಿತ್ತು. ಏನಾದರೂ ಒಂದು ಕೂಲಿನೇ ಲೈಫ್ ಲಾಂಗ್ ಮಾಡೋಕ್ಕಾಗಲ್ಲ, ಏನಾದ್ರು ಒಂದು ಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಯಾವುದಾದ್ರೂ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಹುಡುಕ್ತಾ ಇರಬೇಕಾದ್ರೆ ನಾನು ಸಣ್ಣ ಪುಟ್ಟ ಗಾರ್ಮೆಂಟ್ಸಲ್ಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ್ದೆ. 1.5 ವರ್ಷ ಕೆಲಸ ಮಾಡಿದೆ. ಅದೊಂಚೂರು ಅನುಭವ ಇತ್ತು.
ಆ ಅನುಭವದಲ್ಲಿ ಅಲ್ಲಿ ಕೆಲಸ ಮಾಡಿದ್ನಲ್ಲ, ಆವಾಗ ನನಗೆ ಟೈಲರಿಂಗ್ ಕೆಲಸ ಮಾಡಬೇಕು, ಕಲಿಬೇಕು ಅನ್ನೋ ಆಸೆ ತುಂಬ ದಿನದಿಂದ ಇತ್ತು. ಆದರೆ ಹೇಳ್ಕೊಡುವಂಥವ್ರು ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಯಾಕೆ ಅಂದರೆ ನಮ್ಮೂರು ಹಳ್ಳಿಯಿಂದ ಟೌನ್ಗೆ ಹೋಗಬೇಕು ಅಂದರೆ ನನಗೆ 20 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಹೋಗೋಕ್ಕೆ, ಒಂದು ಸೈಡ್ ಹೋಗೋಕ್ಕೆ. ಆ ಥರ ಹೋಗೋಕ್ಕೆ ಬರೋಕ್ಕೆ, ಮತ್ತು ಅಲ್ಲಿ ಯಾರು ಹೇಳ್ಕೊಡ್ತಾರೆ ಅನ್ನೋದೆಲ್ಲ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಹಂಗಾಗಿ ಟೈಲರಿಂಗ್ ಕಲಿಬೇಕು ಅನ್ನೋ ಆಸೆ ಇದ್ದರೂ ಕಲಿಯೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಯಾರೋ ಒಬ್ಬರನ್ನ ಇಲ್ಲಿ ನಮ್ಮ ಊರ ಪಕ್ಕದಲ್ಲಿ ದರ್ಗದಲ್ಲೇ ಒಬ್ಬರು ಟೈಲರ್ ಅಂಗಡಿ ಇಟ್ಕೊಂಡಿದ್ರು. ಅವ್ರಿಗೆ ಹೋಗ್ಬಿಟ್ಟು ಕೇಳಿದೆ, ಹಿಂಗೆ ನನಗೆ ಟೈಲರಿಂಗ್ ಕಲಿಬೇಕು ಅಂತ ಆಸೆ, ಹೇಳ್ಕೊಡ್ತೀರಾ ಅಂತ. ಆವಾಗ ಅವರು ನಾನೇ ಒಂದು ಜಾಗದಲ್ಲಿ ಕಲಿತೆ, ಅಲ್ಲಿ ಹೇಳ್ಕೊಡ್ತಾರೆ ಚೆನ್ನಾಗಿ. ಹೋಗೋದಾದ್ರೆ ಹೋಗಿ, ಬರೀ 3 ತಿಂಗಳು ಟ್ರೈನಿಂಗ್ ಅಷ್ಟೇ. ಅಲ್ಲವರ A to Z ನಾನು ಅಂದ್ಕೊಂಡೋಗಿದ್ದು ಬರೀ ಬ್ಲೌಸ್ ಕಲಿಬೇಕು, ಕಲ್ತ್ಕೊಂಡ್ರೆ ನಾನು ಹೊಲ್ಕೊಂಡು ಬೇರೆಯವ್ರಿಗೆ ಹೊಲ್ಕೊಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೆ ಕಲ್ತ್ಕೊಂಡೆ, ಒಂದು 4 ಸಂಪಾದನೆ ಮಾಡ್ಬೋದಲ್ಲ ಅಂದ್ಕೊಂಡು ಕೇಳಕ್ಕೆ ಹೋದೆ. ಆದರೆ ಅವರು A to Z ಎಲ್ಲ ಹೇಳ್ಕೊಡ್ತಾರೆ, ಹೋಗಿ ಅಂತ ಹೇಳಿದ್ರು. ನಂಬರ್ ಕೊಟ್ಟರು ಮೇಡಮ್ ಅವ್ರದ್ದು. ಆವಾಗ ಮೇಡಮ್ ಅವ್ರಿಗೆ ನಾನು ಫೋನ್ ತಗೊಂಡೆ ತಕ್ಷಣ ಅಲ್ಲೇ ಫೋನ್ ಮಾಡಿ ಅವರನ್ನೇ ಮಾತಾಡಿಸ್ಕೊಟ್ರು, ಹಿಂಗೆ ಟ್ರೈನಿಂಗ್ ಬರ್ತಾರಂತೆ ಸೇರಿಸ್ಕೊತೀರಾ ಅಂತ. ಆವಾಗ ಅವರು ಹ್ಞೂ ಅಂತ ಹೇಳಿದ್ರು. ಹೇಳಿದ್ಮೇಲೆ ನಾನು ಇನ್ನು ಡಿಲೇ ಮಾಡಲಿಲ್ಲ. ಯಾಕೆ ಅಂದರೆ ನನಗೆ ಕಲಿಬೇಕು ಅನ್ನೋ ಆಸೆ ಇತ್ತು. ಹಂಗಾಗಿ ನಾನು ಅವ್ರು ಹೇಳಿದ್ದು ಮಾರನೆಗೆ ಹೋಗಿ ಅಲ್ಲಿ ಹೇಳಿದ್ರು, ನಿಮಗೆ ಫೀಸ್ ಕಟ್ಟಬೇಕು ಮತ್ತು ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕಾಗತ್ತೆ ಟ್ರೈನಿಂಗ್ಗೆ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ, ನನಗೇನಂದರೆ ಇಲ್ಲಿ ಕಲಿಬೇಕು ಅನ್ನೋ ಆಸೆ ಇರೋದ್ರಿಂದ ನಂಗೆ ಹೆಂಗೆ ಅನಿಸ್ತಿತ್ತು ಅಂದರೆ ಒಂದು 5,000 ಆದರೂ ಪರವಾಗಿಲ್ಲ ಕಲ್ತ್ಕೋಬೇಕು ಅನ್ನೋ ಆಸೆ ಇತ್ತು. ಆವಾಗ ಅವ್ರು ಹೇಳಿದ ತಕ್ಷಣ, ಇಲ್ಲ ಅವರು ಅಷ್ಟೊಂದೇನಿಲ್ಲ, ಆಧಾರ್ ಕಾರ್ಡ್ ಕೊಡಿ, ನಿಮ್ಮದು 500 ರೂಪಾಯಿ ಇವಾಗ ಅಡ್ವಾನ್ಸ್ ಕಟ್ಟಬೇಕಾಗತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಷ್ಟು ಕಟ್ಬಿಟ್ಟು ಟ್ರೈನಿಂಗ್ ಹೋದೆ. ವಿವೇಕಾನಂದ ಸಂಸ್ಥೆಯವರು ನನಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಹೇಳ್ಕೊಟ್ರು. ಮತ್ತು ಗೀತಾ ಮೇಡಮ್ ಅಲ್ಲಿ ಟ್ರೈನರ್ ಆಗಿದ್ದರು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲಿ ಕಲ್ತ್ಕೊಂಡು ಇವಾಗ ನಾನು ಅಲ್ಲಿ ಬರೀ ಬ್ಲೌಸ್ ಕಲಿಯೋಕ್ಕೆ ಹೋಗಬೇಕು ಅಂತ ಹೋಗಿದ್ದು. ಅಲ್ಲಿ ಎಲ್ಲ ಥರ ಟ್ರೈನಿಂಗು, ಡ್ರೆಸ್ಸು, ಬ್ಲೌಸು ಮತ್ತು ಪೆಟಿಕೋಟು, ಶರ್ಟು, ನಿಕ್ಕರು ಪ್ರತಿಯೊಂದು ಹೇಳ್ಕೊಟ್ರು. ಅದರಲ್ಲಿ ನನಗೆ ಇಂಪಾರ್ಟೆಂಟು ಡ್ರೆಸ್ಸು ಮತ್ತು ಬ್ಲೌಸು, ಪೆಟಿಕೋಟ್ಗಳು ಮತ್ತು ಸ್ಕೂಲ್ ಯೂನಿಫಾರ್ಮು, ಅವುಗಳನ್ನೆಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಇವಾಗ ಆಲ್ರೆಡಿ ನಾನು ಕಲಿತು 1 ವರ್ಷ ಆಗ್ತಾ ಬಂತು. ಇವಾಗ ನನಗೆ ಟ್ರೈನಿಂಗ್ ಮಾಡ್ಕೊಂಡಿದ್ದಕ್ಕೆ ಇವಾಗ ನನಗೆ ಸರ್ಟಿಫಿಕೇಟು ಕೊಟ್ಟವ್ರೆ. ಆ ಸರ್ಟಿಫಿಕೇಟ್ ಮೇಲೆ ನೀವು ಮುಂದೆ ಎಲ್ಲಾದ್ರೂ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಬೋದು. ಮತ್ತು ನೀವು ಬೇಕಂದರೆ ಈ ಸರ್ಟಿಫಿಕೇಟ್ ಮೇಲೆ ನೀವು ಲೋನ್ಗಿನ್ ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಅಂತೆಲ್ಲ ಹೇಳಿದ್ರು, ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸರ್ಟಿಫಿಕೇಟ್ ನನ್ನ ಹತ್ರ ಇವಾಗ ಐತೆ. ಇಟ್ಕೊಂಡು ನಾನು ಎಲ್ಲೂ ಲೋನು ಏನು ಕೇಳೋಕ್ಕೆ ಹೋಗಿಲ್ಲ. ಇವಾಗ ನಾನು ಓನಾಗಿ ಒಂದು ಸಣ್ಣದಾಗಿ ಅಂಗಡಿ ಇಟ್ಕೊಂಡು ಬಟ್ಟೆ ಹೊಲಿತಾ ಇದ್ದೀನಿ. ಇವಾಗ ಬ್ಲೌಸ್ಗಳು ಸ್ಟಾರ್ಟಿಂಗಲ್ಲಿ 1-2 ಬರ್ತಾಯಿದ್ವು. ಇವಾಗ ತುಂಬ ಬಟ್ಟೆ ನಂಗೆ ಹೊಲಿಯೋಕ್ಕಾಗಲ್ಲ ಅನ್ನೋಷ್ಟು ಬಟ್ಟೆ ಬರ್ತಾಯಿದ್ದಾವೆ. ಈಗ ಒಂದು 3-4 ತಿಂಗಳಿಂದ ಈಚೆಗೆ. ಹೆಂಗೆ ಅಂದರೆ ಮನೆ ಕೆಲಸನೂ ಮಾಡಿಕೊಂಡು ಮಕ್ಕಳನ್ನೂ ಓದಿಸ್ಕೊಂಡು ಟ್ರೈನಿಂಗ್ ಮಾಡಿಕೊಂಡು ಇವಾಗ ಹೊಲಿತಾ ಇದ್ದೀನಿ, ಚೆನ್ನಾಗೇ ಹೊಲಿತಾ ಇದ್ದೀನಿ. ನನ್ನ ಜೊತೆಗೆ ಇನ್ನೊಬ್ರನ್ನ ಹಾಕೋಬೇಕು ಅಂದ್ಕೊಂಡಿದ್ದೀನಿ. ಡೈಲಿ ಕಮ್ಮಿ ಅಂದರೂ ಒಂದು 500-600 ರೂಪಾಯಿ ದುಡ್ಕೋತಾ ಇದ್ದೀನಿ. 2 ಬ್ಲೌಸ್ ಹೊಲಿದ್ರೂ ನಂಗೆ ಒಂದು 600 ರೂಪಾಯಿ ಗಂಟ ಬರುತ್ತೆ. ಹಂಗಾಗಿ ಹೊಲ್ಕೊಂಡು ಇವತ್ತು ನಾನು ಕೂಲಿ ಕೆಲಸನ ಬಿಟ್ಟು ಬಟ್ಟೆನೇ ಹೊಲ್ಕೊಳ್ಳೋಣ, ಫುಲ್ ಟೈಮು ಮಾಡಬೇಕು. ಮತ್ತು ನಂತರ ಎಷ್ಟೋ ಜನಕ್ಕೆ ಕನಸಿರ್ತದೆ, ಅವರೆಲ್ಲ ಹುಣಸೂರು ಅಲ್ಲಿ ಇಲ್ಲಿ ಹೋಗಿ ಕಲಿಯೋಕ್ಕಾಗಲ್ಲ, ದೂರ ಎಲ್ಲ. ಅಂಥವ್ರು ಯಾರು ನನಗೂ ಹೇಳ್ಕೊಡು ಅಂತ ಬಂದರೆ ಇಲ್ಲೇ ಅವ್ರಿಗೂ ಹೇಳ್ಕೊಟ್ಕೊಂಡು ಅವ್ರಿಗೂ ಕಲಿಸಿ ನನಗೂ ಸ್ವಲ್ಪ ಇನ್ನೂ ಅವ್ರಿಗೆ ಬೇರೆಯವ್ರಿಗೆ ಹೇಳ್ಕೊಡ್ತಾವ್ರೆ, ನನಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಹಂಗಾಗಿ ಕಲಿಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಅವ್ರುಗಳಿಗೂ ಹೇಳ್ಕೊಟ್ಕೊಂಡು ತುಂಬ ಚೆನ್ನಾಗಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ನಂತರ ಎಷ್ಟು ಜನ ಕೂಲಿ ಮಾಡ್ತಾಯಿದ್ದಾರೋ ಹೆಣ್ಮಕ್ಳು, ಅವ್ರುಗಳಿಗೆ ಎಲ್ರಿಗೂ ಎಷ್ಟೋ ಹೆಲ್ಪ್ ಆದಂಗೆ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಬಾ ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ, ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿ ಎಲ್ಲ ನೀನು, ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು. ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್? ನಂದು SSLC ಆಗೈತೆ. SSLC ಆದ ನಂತರ ಮದುವೆ ಆಯಿತು. ಸೊ ಮದುವೆ ಆದ ನಂತರ ಮಕ್ಕಳು ಇವಾಗ ಏನು ಮಾಡ್ತಾರೆ ಮೇಡಮ್? ನಮ್ಮ ಮಕ್ಕಳು ಇವಾಗ ದೊಡ್ಡವರಾಗಿದ್ದಾರೆ ಮೇಡಮ್. ನಾನು ಕೂಲಿ ಕೆಲಸ ಮಾಡ್ಕೊಂಡಿನಿ. ಮಗಳಿಗೆ ಹೆಲ್ತ್ ಆಫೀಸರು ಓದಿಸಿದ್ದೀನಿ. ಅವಳಿಗೆ ಕೆಲಸ ಆಗಿದೆ, ಇವಾಗ ಗೌರ್ಮೆಂಟ್ ಅಪಾಯಿಂಟ್ ಆಯಿತು, 3 ವರ್ಷ ಆಯಿತು. ಈಗ ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ, ಫೈನಲ್ ಇಯರು. ಈ ಸರಿ ಮುಗಿದ್ರೆ ಅವನದು ಮುಗೀತು ಮೇಡಮ್. ಮನೆಯವ್ರಿಗೆ ಏನಾಗಿತ್ತು? ಮನೆಯವರು ಅವರು ಫಸ್ಟು ಟೂರಿಸ್ಟ್ ಟ್ರಾವೆಲ್ಸಲ್ಲಿ ಇದ್ದರು. ಆ ಟೈಮಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗೋಯಿತು. ಆಕ್ಸಿಡೆಂಟ್ ಆಗಿ ಇವಾಗ ಹೆಚ್ಚು ಕಮ್ಮಿ 17 ವರ್ಷ ಆಯಿತು. ನಮ್ಮ ಮಕ್ಕಳು ಚಿಕ್ಕವರಿದ್ದಾಗೆ, ಮಗ LKG ಓದ್ತಾ ಇದ್ದ.
ಮಗಳು 3ನೇ ಕ್ಲಾಸ್ ಓದ್ತಾ ಇದ್ಲು. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿದ್ದು. ಆಕ್ಸಿಡೆಂಟ್ ಆದಮೇಲೆ ಅವರು ಫುಲ್ ಮನೆಯೇ ಆಗೋದ್ರು, ಮೂಲೆ ಆಗೋದ್ರು. ಇವಾಗ 1400 ರೂಪಾಯಿ ಪೆನ್ಷನ್ ಬರ್ತೈತೆ, ಅವಾಗೆಲ್ಲ 800 ರೂಪಾಯಿ ಪೆನ್ಷನ್ ಬರ್ತಾಯಿತ್ತು. ನನ್ನ ಮಕ್ಕಳನ್ನ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿ ಅವ್ರು ಚೆನ್ನಾಗಿ ಓದ್ಕೊಂಡು ಅವ್ರ ಮೆರಿಟ್ ಮೇಲೆ ಅವರಿಗೆ ಎಲ್ಲೂ ಲಂಚ ಇಲ್ಲದೆ ಇರೋ ಥರ ಸೀಟ್ಗಳು ಸಿಗ್ತಾ ಹೋಯಿತು. ಹಾಗಾಗಿ ಅವ್ರುಗಳು ಚೆನ್ನಾಗಿ ಓದ್ಕೊಂಡು ಇಬ್ಬರು ಅಷ್ಟೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ತುಂಬ ಚೆನ್ನಾಗಿ ಓದ್ಕೊಂಡು ಇವತ್ತು ಕೆಲಸ ತಗೊಂಡಿದ್ದಾರೆ. ಇವಾಗ ಗವರ್ನಮೆಂಟ್ ಕೆಲಸ ತಗೊಂಡು ಹೌದು ತಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಹೌದು. ಇವಾಗ ಅವ್ರುಗಳು ದುಡಿಯೋಕ್ಕಿಡಿದ್ಮೇಲೆ ಮಗಳು ದುಡಿಯೋಕ್ಕಿಡಿದ್ಮೇಲೆ ನಂಗೆ ಸ್ವಲ್ಪ ಹೆಲ್ಪ್ ಆದಂಗೆ ಆಗೈತೆ. ಇವಾಗ ನಂಗೆ ಟೈಲರಿಂಗ್ ಕಲಿಯೋಕ್ಕೆ ಹೋಗೋಕ್ಕೆಲ್ಲ ಇವಾಗ ನಾನು ಕೂಲಿ ಕೆಲಸ ಮಾಡ್ತಿದ್ದವಳು ಬಿಟ್ಟು ಇವಾಗ ಟ್ರೈನಿಂಗ್ ಹೋಗ್ಬೇಕಂದ್ರೆ ನನಗೆ ದುಡ್ಡಿಗೆಲ್ಲ ಹಿಂಸೆ ಆಗ್ತಿತ್ತು. ಕೂಲಿ ಕೆಲಸನೇ ಆಗಿದ್ರೆ ನನಗೆ ಆಯ್ತಿರ್ಲಿಲ್ಲ. ಇವಾಗ ಮಗಳು ಸಪೋರ್ಟ್ಗಿರೋದ್ರಿಂದ ನನಗೆ ಟೈಲರಿಂಗ್ ಟ್ರೈನಿಂಗ್ ಹೋಗೋಕ್ಕೆ 3 ತಿಂಗಳು ಯಾವುದೇ ಥರದ ತೊಂದರೆ ಇಲ್ದಂಗೆ ಟ್ರೈನಿಂಗ್ ಹೋಗೋಕ್ಕೆ ಅಮೌಂಟ್ ಎಲ್ಲ ಅವಳೇ ಕೊಟ್ಲು. ಇವತ್ತು ಪರವಾಗಿಲ್ಲ. ಅಂದರೆ ಮಕ್ಕಳೆಲ್ಲ ದೊಡ್ಡವರಾಗಿ ಒಂದು ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ನಿಮಗೆ ಟೈಲರಿಂಗ್ ಕಲಿಬೇಕು ಅಂತ ಆಸಕ್ತಿ ಬಂದಿಲ್ಲ? ಇಲ್ಲ ಮೇಡಮ್, ನನಗೆ ಚಿಕ್ಕದ್ರಿಂದನೂ ಕಲಿಬೇಕು ಅನ್ನೋ ಆಸೆ ಇತ್ತು. ಆದರೆ ಕಲಿಯೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರಲಿಲ್ಲ. ಈಗ ಅಂದರೆ ಅದೇ ಯಾರನ್ನೋ ಕೇಳಕ್ಕೆ ಹೋಗಿ ಅವ್ರ ಕಡೆಯಿಂದ ಒಳ್ಳೆ ಅವಕಾಶನೇ ಸಿಕ್ತು ಮೇಡಮ್. ಇವಾಗ ಪರವಾಗಿಲ್ಲ, ಬಟ್ಟೆ ಹೊಲ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ ಚೌಡಳ್ಳಿಯಿಂದ ನೀವು ಹುಣಸೂರಿಗೆ ಹೋಗಿ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ಹೌದು ಮೇಡಮ್. ಅಂದರೆ 3 ತಿಂಗಳ ತರಬೇತಿ ಅನುಭವ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ಟ್ರೈನಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಯಾಕೆ ಅಂದರೆ ಬೇರೆ ಕಡೆ ಎಲ್ಲ ಹೋದರೆ 2 ಗಂಟೆ ಟೈಮ್ ಹೇಳ್ಕೊಡ್ತಾರಂತೆ. ಇಲ್ಲಿ ಅಂದರೆ ನಮಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಟ್ರೈನಿಂಗ್ ಇತ್ತು. ಆ ಟ್ರೈನಿಂಗ್ ಟೈಮಲ್ಲಿ ನಾನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡೆ ಮೇಡಮ್. ಯಾಕೆಂದರೆ ನನಗೆ ಕಲಿಬೇಕು ಅನ್ನೋ ಆಸೆ ಇದ್ದಿದ್ದಕ್ಕೂ ಅಲ್ಲಿ ಮೇಡಮ್ ತುಂಬ ಚೆನ್ನಾಗಿ ಟ್ರೈನಿಂಗ್ ಹೇಳ್ಕೊಡ್ತಾಯಿದ್ರು. ಅವ್ರು ಟ್ರೈನಿಂಗ್ ಬಗ್ಗೆ 2 ಮಾತಿಲ್ಲ. ನಾವು ಒಂದು ಸರಿ ಗೊತ್ತಾಗಲಿಲ್ಲ ಕಟಿಂಗು ಅಂದರೆ ಮತ್ತೆ ಕಟಿಂಗ್ ಕೇಳಿದ್ರು ಅವ್ರು ಹೇಳ್ಕೊಡೋರು. ಮೇಡಮ್ ಇದೆಂಗೆ ಅದೆಂಗೆ ಅಂತ ತುಂಬ ತಲೆ ತಿಂದಿದ್ದೀನಿ ಮೇಡಮ್ಗೂ, ಹೇಳಿಸ್ಕೊಳ್ಳೋವರೆಗೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಮತ್ತು ಅಲ್ಲಿ ಸರ್ಗಳಿದ್ರು, ಅವರು ಪರವಾಗಿಲ್ಲ. ಅವರು ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಮೇಡಮ್ನ ಮತ್ತೆ ಕೇಳಿ, ಅವರು ಪುನಃ ಹೇಳ್ಕೊಡೋಕ್ಕೇ ಇರೋದು, ನಿಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ, ಹೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ರು. ನನಗೆ ಅಲ್ಲಿ ಹುಣಸೂರಲ್ಲಿ ಟ್ರೈನಿಂಗ್ ಹೋಗ್ಬೇಕಾದ್ರೆ ಒಂಥರ ಎಲ್ಲೋ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ನನಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು ಅನ್ನೋ ಖುಷಿ ಇತ್ತು. ಏನೇನೆಲ್ಲ ಕಲ್ತ್ರಿ ಮೇಡಮ್ ಆ 3 ತಿಂಗಳ ತರಬೇತಿಯಲ್ಲಿ? ಅದೇ ಬ್ಲೌಸು, ಡ್ರೆಸ್ಸು, ಮತ್ತು ಪೆಟಿಕೋಟು, ಸ್ಕೂಲ್ ಯೂನಿಫಾರ್ಮು, ಮತ್ತು ಡ್ರೆಸ್ಗಳಲ್ಲೇ 4-5 ಥರ, ಈ ಪ್ಯಾಂಟು, ಈ ಧೋತಿ ಪ್ಯಾಂಟು, ಅಂಬ್ರೆಲಾ ಟಾಪು, ಮತ್ತು ಕಟ್ ಪೀಸು ಟಾಪು, ಸುಮಾರು ಒಂದು 4 ಥರ ಡ್ರೆಸ್ಗಳನ್ನೇ ಹೇಳ್ಕೊಟ್ಟಿದ್ದಾರೆ. ಡ್ರೆಸ್ಸು ಮತ್ತು ಪ್ಯಾಂಟನ್ನು 4 ಥರನೇ ಹೇಳ್ಕೊಟ್ಟಿದ್ದಾರೆ. ಬ್ಲೌಸು ಅಷ್ಟೇ, ಬ್ಲೌಸು ಬೋಟ್ ನೆಕ್ಕು, ಮಾಮೂಲಿ ನೆಕ್ಕು, ಡಿಸೈನ್ ಬ್ಲೌಸು, ಆಮೇಲೆ ಪ್ಯಾಚ್ ವರ್ಕು ಎಲ್ಲನೂ ಹೇಳ್ಕೊಟ್ರು. ಮತ್ತು ಸ್ಕೂಲ್ ಯೂನಿಫಾರ್ಮು, ನಿಕ್ಕರು ಎಲ್ಲ ಹೇಳ್ಕೊಟ್ರು, ಸ್ಕರ್ಟು ಎಲ್ಲನೂ ಹೇಳ್ಕೊಟ್ರು. ಹಾಗಿದ್ರೆ ಏನು ನಿಮ್ಮ ಒಂದು ಈ 3 ತಿಂಗಳ ತರಬೇತಿಯಲ್ಲಿ ಬೆಳವಣಿಗೆ ಆಗಿದೆ ಮೇಡಮ್? ಇವಾಗ ನಾನು ಅಲ್ಲಿ ಟ್ರೈನಿಂಗ್ ಕಲ್ತಿದ್ರಿಂದ ಮೇಡಮ್, ಇವಾಗ ನಾನು ಓನಾಗಿ ಅಂಗಡಿ ಇಟ್ಕೊಂಡಿದ್ದೀನಿ. ಎಲ್ಲೋ ಕೂಲಿ ಕೆಲಸ ಮಾಡ್ಕೊಂಡಿದ್ದವಳು ಆ ಟ್ರೈನಿಂಗ್ನ ತೊಗೊಂಡು ಬಂದು 3 ತಿಂಗಳಲ್ಲಿ ಟ್ರೈನಿಂಗ್ ತಗೊಂಡ ತಕ್ಷಣ ನಾನೇನು ಅಂಗಡಿನ ಸ್ಟಾರ್ಟ್ ಮಾಡಲಿಲ್ಲ. 1 ವರ್ಷ ಆಯಿತು ನಾನು ಟ್ರೈನಿಂಗ್ ತಗೊಂಡು. 1 ವರ್ಷದಲ್ಲಿ ಒಂದು 3-4 ತಿಂಗಳು ಮನೇಲೇ ಹೊಲಿದೆ. ಅದರಲ್ಲೂ ನನಗೆ ಕಟಿಂಗ್ ಗೊತ್ತಾಗಲಿಲ್ಲ ಅಂದರೆ ಮೇಡಮ್ ಅವ್ರ ಹತ್ರ ಮತ್ತೆ ಹುಣಸೂರಿಗೆ ಹೋಗಿ ಕಟಿಂಗ್ ಹಾಕಿಸ್ಕೊಂಡು ಬಂದು ಮನೇಲೇ ಹೊಲಿತಾ ಇದ್ದೆ ಟ್ರೈನಿಂಗ್ ಮುಗಿದ ಮೇಲೂ. ಹಂಗೆ ಹೊಲಿದು ರೂಢಿಯಾಗಿ ಮೇಡಮ್ ಇವಾಗ ಒಂದು 4-5 ತಿಂಗಳು ಮೇಲೆ ಆಯಿತು ನಾನು ಅಂಗಡಿನ ಇಟ್ಟು ಸ್ಟಾರ್ಟಿಂಗಲ್ಲಿ ಒಂದೆರಡು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಪರವಾಗಿಲ್ಲ. ಇನ್ಮೇಲೆ ಇದನ್ನೇ ಒಂದು ಬಿಸ್ನೆಸ್ಸಾಗಿ ತೊಗೋಬೇಕು, ಮತ್ತು ಅದೇ ಅಂಗಡೀಲಿ ಚಿಕ್ಕ ಅಂಗಡಿ ಇರೋದನ್ನು ದೊಡ್ಡದು ಮಾಡಬೇಕು. ಒಂದು 4 ಜನಕ್ಕೆ ಸೇರಿಸ್ಕೊಂಡು ಅವ್ರಿಗೂ ಟ್ರೈನಿಂಗ್ ಕೊಡ್ತಾ ನಾನು ಇನ್ನೂ ಒಂದು ಉತ್ತಮವಾದ ಬೆಳವಣಿಗೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ಏನು ಲೈನಿಂಗು, ಫಾಲು, ಮತ್ತು ಅಂಗಡಿಗೆ ಬೇಕಾಗಿರೋಂಥ ಬ್ಲೌಸ್ಗಳಿಗೆಲ್ಲ ಬೇಕಾಗಿರೋ ಮೆಟೀರಿಯಲ್ಸ್ಗಳು ಅವೆಲ್ಲ ಹಾಕೋಬೇಕು. ಇನ್ನು 1-2 ಲಕ್ಷ ಬಂಡವಾಳನ ಲೋನು ಹೆಂಗಾದ್ರೂ ಮಾಡಿ ತೊಗೊಂಡು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಸ್ತುತ ಒಂದು ರತ್ನಪುರಿ ಅನ್ನೋ ಒಂದು ಊರಿನಲ್ಲಿ ಒಂದು ಬಿಸ್ನೆಸ್ನ ನೀವು ಆರಂಭ ಮಾಡಿದ್ದೀರಿ. ಈಗ 4-5 ತಿಂಗಳಾಗಿದೆ ಈ ಒಂದು ಬಿಸ್ನೆಸ್ ಆರಂಭ ಮಾಡಿ. ಹೇಗೆ ನಡೀತಾ ಇದೆ ಮೇಡಮ್? ಚೆನ್ನಾಗಿದೆ. ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಹೇಗಿದ್ದೀರಿ? ಪರವಾಗಿಲ್ಲ ಮೇಡಮ್. ಆರ್ಥಿಕವಾಗಿ ಅಂದರೆ ಫಸ್ಟು ನಾನು ದುಡಿದ್ರೆ ಮಾತ್ರ ಜೀವನ ಇತ್ತು, ಇಲ್ಲಾಂದರೆ ಕೂಲಿ ಕೆಲಸ ಮಾಡಿ ಜೀವನ ಮಾಡಬೇಕಿತ್ತು. ಆ ಟೈಮಲ್ಲೆಲ್ಲ ತುಂಬಾ ಹಿಂಸೆ ಇತ್ತು. ಇವಾಗ ಏನಪ್ಪ ಅಂದರೆ ಎಮರ್ಜೆನ್ಸಿ ಯಾವುದೋ ದುಡಬೇಕು ಅಂದರೆ ಒಂದು ಬ್ಲೌಸ್ ಹೊಲ್ದ್ಬಿಟ್ರು 300 ರೂಪಾಯಿ ಬರುತ್ತೆ. ಆ ಬ್ಲೌಸ್ ಹೊಲ್ದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ 300 ರೂಪಾಯಿ ಬರುತ್ತೆ. ಅದರಲ್ಲಿ ನಾನು ಸಣ್ಣ ಪುಟ್ಟ ಅರ್ಜೆಂಟ್ ಇರೋಂಥ ಪ್ರಾಬ್ಲಮ್ಗಳನ್ನೆಲ್ಲ ನಿವಾರಿಸ್ಕೊತೀನಿ ಮೇಡಮ್. ಈ ಮುಂಚೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರಿ, ಒಂದಷ್ಟು ಫೀಲ್ಡ್ ವರ್ಕ್ಗಳು ಸಹ ಮಾಡಿದ್ರಿ. ಇದರ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ಮೇಡಮ್? ಹಾಂ ಮೇಡಮ್. ಮತ್ತು ಇವಾಗ ನಾನು ಕೂಲಿ ಕೆಲಸ ಮಾಡಬೇಕಾದ್ರೆ ನನಗೆ ಅದೇ ಥರ ಇವಾಗ ಹೆಂಗೆ ಟೈಲರಿಂಗ್ ಟ್ರೈನಿಂಗ್ದು ಸಿಕ್ತು, ಅದೇ ಥರ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಏನಂದರೆ
ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡುವಂಥದ್ದು. ಅದು ಸೇಲ್ ಮಾಡಿದ್ರೆ ನಮ್ಗೆ ಇಷ್ಟು ಕಮಿಷನು ಅಂತ ಸಿಗ್ತಾಯಿತ್ತು ಮೇಡಮ್. ನಾನು ಕೂಲಿ ಕೆಲಸನ ಮಾಡ್ಕೊಂಡು ಫ್ರೀ ಇದ್ದ ಟೈಮಲ್ಲಿ ಅದನ್ನು ಮಾಡ್ತಾಯಿದ್ದೆ ಫಸ್ಟು. ಅದರಲ್ಲೂ ಪರವಾಗಿರಲಿಲ್ಲ. ಒಟ್ಟಿನಲ್ಲಿ ಜೀವನ ಮಾಡೋದಕ್ಕೆ ಹೆಂಗೋ ಒಂದು ಕೂಲಿ ಕೆಲಸದಲ್ಲಿ ಏನು ಮೇಡಮ್ 250 ರೂಪಾಯಿ ಕೂಲಿ ಬರ್ತಾಯಿತ್ತು ಅವಾಗ. ಆ ಕೂಲಿ ಜೊತೆಗೆ ಈ ಪ್ರಾಡಕ್ಟ್ನ ಸೇಲ್ ಮಾಡೋದ್ರಿಂದ ನಂಗೆ ಸ್ವಲ್ಪ ಆದಾಯ ಬರ್ತಾಯಿತ್ತು. ಅದರಿಂದ ಮಕ್ಕಳಿಗೆ ಓದಿಸೋದಕ್ಕೆ ಒಂದು ದಾರಿ ಆಯಿತು ಅಂತ ಅನ್ಕೋತೀನಿ. ಇವಾಗ ನೀವು ಅದೆಲ್ಲ ಬಿಟ್ಟು ಈಗ ಪೂರ್ತಿ ಸಮಯ ಬರೀ ಟೈಲರಿಂಗ್ಗೆ ಹೆಂಗೆ ಅಂದರೆ ನನಗೆ ಪ್ರಾಡಕ್ಟ್ ಸೇಲ್ ಮಾಡೋಕ್ಕೆ ಓಡಾಡ್ತಾ ಇರಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಹೆಂಗೆ ಅಂದರೆ ಆವಾಗ ಬಿಸಿಲಲ್ಲೇ ಕೆಲಸ ಮಾಡ್ತಿದ್ದೆ, ಮತ್ತು ಬಿಸಿಲಲ್ಲೇ ಓಡಾಡೋದ್ರಿಂದ ಸರಿಯಾಗಿ ಊಟ ತಿಂಡಿ ಎಲ್ಲ ಟೈಮ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನನಗೆ BP ಜಾಸ್ತಿ ಆದಂಗಾಗಿ 1-2 ಸರಿ ಬಿದ್ದುಬಿಟ್ಟಿದ್ದೆ ಓಡಾಡೋ ಟೈಮಲ್ಲಿ. ಹಂಗೆ ಜಾಸ್ತಿಯಾಗಿ ಬಿದ್ದಾಗ ಇವಾಗ ನನ್ನ ಮಗಳೇ ಕೆಲಸದಲ್ಲಿ ಇರಬೇಕಾದ್ರೆ ಅವಳಿಗೆ ಹೆಲ್ತ್ ಆಫೀಸರ್ ಅಂದರೆ ನಿಮಗೆ ಗೊತ್ತು, ಆರೋಗ್ಯದ ಬಗ್ಗೆನೇ ಮಾಹಿತಿ ಕೊಡೋಂಥವಳು ಅವಳು. ಅವಾಗ ಈಗೇನಪ್ಪ ಅಂದರೆ ಬೇಡ, ನಿನ್ನ ಕೈಲಿ ಓಡಾಡ್ಕೊಂಡು ಮಾಡೋಕ್ಕಾಗೋದಿಲ್ಲ. ಇವಾಗ ಇದು ಟೈಲರಿಂಗು ಅಂದರೆ ಕೂತಿದ್ದ ಜಾಗದಲ್ಲಿ ಮಾಡೋ ಕೆಲಸ, ಆಮೇಲೆ ಯಾರ ಹತ್ರನೂ ಹೋಗಿ ಕೈ ಚಾಚಂಗಿಲ್ಲ, ನಿನ್ನ ಕೆಲಸ ನಿನ್ನ ಇಷ್ಟ ಮಾಡ್ಬೋದು ಮಾಡು ಅಂತೇಳಿ ನನಗೆ ನನ್ನ ಮಗಳೂ ಸ್ವಲ್ಪ ಇವಾಗ ಅಂಗಡಿಗೆ ಅಡ್ವಾನ್ಸು ಬಾಡಿಗೆಗೆ ಅದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಮತ್ತು ಸ್ವಲ್ಪ ಮೆಟೀರಿಯಲ್ಸ್ನ ಹಾಕೊಂಡಿದ್ದೀನಿ, ಲೈನಿಂಗು, ಫಾಲ್ಸು ಮತ್ತು ಲೇಸ್ಗಳೆಲ್ಲ ಬರುತ್ತಲ್ಲ, ದಾರ, ಅವುಗಳನ್ನೆಲ್ಲ ತಗೊಳ್ಳೋದಕ್ಕೆ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಇವಾಗ ಪರವಾಗಿಲ್ಲ ಮೇಡಮ್, ಆರ್ಥಿಕವಾಗಿ ಸ್ವಲ್ಪ ಪರವಾಗಿಲ್ಲ, ಸ್ವಾವಲಂಬಿ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಯಿತು. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿಗಳಲ್ಲ ನೀನು, ಅನುಮಾನವೇ ಬೇಡ ಇನ್ನು, ಕೋರಬೇಡ ಕೊರಗಬೇಡ, ಮರೆಯಬೇಡ ಹೊರಗಬೇಡ, ನಿನಗಾಗಿದೆ ಕರ್ಮಣಿ ಪ್ರತಿ ಹೆಣ್ಣಿನ ಪ್ರತಿಧ್ವನಿ. ಅಂದರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿ ಅಥವಾ ಸರ್ಗೂರು HD ಕೋಟೆಗಷ್ಟೇ ಸೀಮಿತ ಆಗಿರದೇನೆ ಹುಣಸೂರು ಭಾಗದ ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ, ಯುವಕ ಯುವತಿಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸ್ವ ಉದ್ಯೋಗ ತರಬೇತಿಗಳನ್ನ ಕೊಡ್ತಾ ಇರೋವಂಥದ್ದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್? ತುಂಬ ಹೆಲ್ಪ್ ಆಗುತ್ತೆ ಮೇಡಮ್. ಇವಾಗ ನಾನೇ ಕೂಲಿ ಕೆಲಸ ಮಾಡ್ತಿದ್ದವಳು ಇವತ್ತು ಅಂಗಡಿ ಇಟ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ, ನಂತರ ಎಷ್ಟೋ ಜನ ಹೆಣ್ಮಕ್ಳು ಬಂದು ಟ್ರೈನಿಂಗ್ನ ಮಾಡ್ತಿದ್ದಾರಲ್ಲಿ. ಆ ಟ್ರೈನಿಂಗ್ ಮಾಡೋದ್ರಿಂದ ಎಷ್ಟೋ ಜನ ಜೀವನ ಬದಲಾಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಸ್ವಲ್ಪ ಜನ ಅದರಲ್ಲೂ ಇರ್ತಾರೆ, ಬಂದು ಟ್ರೈನಿಂಗ್ ಮಾಡಿದವ್ರು ಎಲ್ಲರೂ ಏನು ಉದ್ಯೋಗನ ಕಟ್ಕೊಳ್ಳೋದಿಲ್ಲ. ಸ್ವಲ್ಪ ಜನ ಏನು ಮಾಡ್ತಾರೆ, ಈಗ ಜಮೀನು ಕೆಲಸ ಮಾಡೋಂಥವ್ರು, ಇಲ್ಲ ಬೇರೆ ಏನೋ ಅವ್ರ ಮನೆಗಳಲ್ಲಿ ಹೊರಗಡೆ ಕಳಿಸಲ್ಲ ಕೆಲಸ ಮಾಡೋದಕ್ಕೆ, ನೀನು ಟೈಲರಿಂಗ್ ಮಾಡಬೇಡ ಅನ್ನೋಂಥವ್ರು ಇರ್ತಾರೆ. ಅವರು ಟ್ರೈನಿಂಗ್ ಮಾಡ್ಕೊಂಡು ಎಷ್ಟೋ ಜನ ಅದನ್ನ ಕಾರ್ಯರೂಪಕ್ಕೆ ತಂದ್ಕೊಳಕ್ಕೆ ಆಗಲ್ಲ ಪಾಪ. ಹಂಗಾಗಿ ಸ್ವಲ್ಪ ಜನ ಬಿಟ್ಬಿಟ್ಟಿರ್ತಾರೆ. ಈಗ ನನಗೆ ಗೊತ್ತಿರೋಂಗೆ ನಮಗಿಂತ ಫಸ್ಟ್ ಬ್ಯಾಚಲ್ಲೆಲ್ಲ ಟ್ರೈನಿಂಗ್ ಮಾಡಿದವರು ಆಲ್ರೆಡಿ ಬೇರೆ ಅಂಗಡಿಗಳಲ್ಲಿ, ಈಗ ಗಾರ್ಮೆಂಟ್ಸ್ಗಳಲ್ಲಿ ವರ್ಕ್ ಮಾಡ್ತವ್ರೆ, ಮತ್ತು ಬೇರೆ ಸ್ವಂತ ಓನಾಗಿ ಈಗ ನಂತರ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ನಮಗೇ ಈ ಕೆಂಚನಹಳ್ಳಿ ಕಡೆಯಿಂದ ಜೀವನಾಧಾರ ಕೇಂದ್ರದ ಕಡೆಯಿಂದ ನಮ್ಮನ್ನ ಟ್ರೈನಿಂಗ್ ಇದಕ್ಕೆ ಕರ್ಕೋಗಿದ್ರು ಟ್ರಿಪ್ಪಿಗೆ ಅಂತ. ಅವಾಗ ನನ್ನೇ ಸುಮಾರು ಜನ ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಾ ಇರೋರನ್ನ ತೋರಿಸಿದ್ರಲ್ಲ, ಅಲ್ಲಿ ನೋಡಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ಎಷ್ಟೋ ಜನ ನಂತರ ಹೆಣ್ಮಕ್ಳು ಒಬ್ಬರು ಚಿಪ್ಸ್ ಮಾಡ್ತಾಯಿದ್ದಾರೆ, ಒಬ್ಬರು ರಾಗಿದು ಪೌಡ್ರುಗಳನ್ನ ಮಾಡ್ತಿದ್ದಾರೆ, ಇನ್ನೂ ಸ್ವಲ್ಪ ಜನ ಕಡಲೆ ಮಿಠಾಯಿ ಅವೆಲ್ಲ ಮಾಡ್ತಿದ್ದಾರೆ. ಅವೆಲ್ಲ ನೋಡಿ ತುಂಬ ಖುಷಿ ಆಯಿತು. ಈಗ ಇವರು ಟ್ರೈನಿಂಗ್ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಕಾರ್ಯರೂಪಕ್ಕೆ ತಂದ್ಕೊಳ್ಳೋದಕ್ಕೆ ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರಲ್ಲ, ಅದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಎಷ್ಟೋ ಜನ ನಂತರ ಲೇಡೀಸ್ಗಳು ತುಂಬ ಜನ ಉಪಯೋಗ ಮಾಡ್ಕೊಂಡಿದ್ದಾರೆ. ಪರವಾಗಿಲ್ಲ ತುಂಬ ಖುಷಿ ಆಗುತ್ತೆ. ನೀವು ಒಬ್ಬ ಮಹಿಳೆಯಾಗಿ ಸಾಕಷ್ಟು ಸವಾಲುಗಳನ್ನ ಎದುರಿಸಿ ಪ್ರಸ್ತುತ ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಿ. ಹಾಗಿದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ? ಸವಾಲುಗಳು ಅಂದರೆ ಹೇಳೋದಕ್ಕೆ ತುಂಬ ಇದ್ದಾವೆ. ಇವಾಗ ಮನೆಯವರು ಮೂಲೆ ಸೇರ್ಕೊಂಡಾಗ, ಮತ್ತು ಮಕ್ಳುಗಳು ಇವಾಗ ಚಿಕ್ಕ ಚಿಕ್ಕ ಮಕ್ಳಿರುವಾಗ ಅವ್ರನ್ನ ಓದಿಸ್ಬೇಕು, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬಂದಿದ್ದಾವೆ ಮೇಡಮ್. ಅವೆಲ್ಲ ಹೇಳಕ್ಕೆ ಹೋದ್ರೆ ಅಷ್ಟೊಂದು ಆಗ್ತವೆ.
ಸಾಕಷ್ಟು ಸವಾಲುಗಳ ಮಧ್ಯೆ ಈ ಒಂದು ತರಬೇತಿಗಳನ್ನ ತಗೊಂಡು ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಾ ಇದ್ರಿ. ಮುಂದಿನ ನಿಮ್ಮ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್? ನಾನು ಇವಾಗ ಟ್ರೈನಿಂಗ್ ತೊಗೊಂಡಿದ್ದೀನಿ, ನಾನು ಇವಾಗ ಅಂಗಡಿ ಮಾಡ್ಕೊಂಡಿದ್ದೀನಿ. ಅದೇ ಥರ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂಗಡಿನ ಅನ್ನೋ ಕನಸೈತೆ. ಅದು ನಂತರನೇ ಇನ್ನೂ ಇವಾಗ ಟ್ರೈನಿಂಗ್ ತೊಗೊಂಡು ಎಷ್ಟೋ ಜನ ಮನೇಲಿ ಇರ್ತಾರೆ ಅನ್ನಂಥವ್ರಿಗೆ 4 ಜನಕ್ಕೆ ಸಪೋರ್ಟ್ ಮಾಡ್ತಾ ಅವರಿಗೂ ನನಗೆ ಗೊತ್ತಿರೋಂಥ ಕೆಲಸನ ಹೇಳ್ಕೊಡ್ತಾ ಟ್ರೈನಿಂಗ್ ಕೊಡ್ತಾ ಅವ್ರಿಗೂ ಒಂದು 4 ಜನಕ್ಕೆ ಕೆಲಸನೂ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ ಮೇಡಮ್. ಟೈಲರಿಂಗ್ ತರಬೇತಿ ಮಾಡ್ತಾ ಜೊತೆ ಮನೆ ನಿರ್ವಹಣೆಯೂ ಸಹ ಮಾಡಬೇಕು. ಮಕ್ಕಳು ಗಂಡ ಎಲ್ಲ ಸಂಸಾರನ ನಿಭಾಯಿಸಬೇಕು. ಸೊ ಹೇಗೆ ಇದರ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತಾ ಇದ್ದೀರಿ ಮೇಡಮ್? ಮಾಡ್ತಿದ್ದೀನಿ ಮೇಡಮ್. ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಬೆಳಿಗ್ಗೆ ಮನೆ ಕೆಲಸ ಮಾಡ್ಕೋತೀನಿ, ಒಂದು 10:30 ಬಂದು ಅಂಗಡಿ ತೆಗಿತೀನಿ. ಸಂಜೆ ಒಂದು 7 ಗಂಟೆವರೆಗೂ ಅಂಗಡಿಲಿ ಇರ್ತೀನಿ. ಅಂಗಡಿಲಿದ್ದು ಇನ್ನು ಸಂಜೆ ಹೋದರೆ ಮಾಮೂಲಿ ಮನೆ ಕೆಲಸ. ಬೆಳಿಗ್ಗೆ ಮುಗಿಸ್ ಬಂದಿರ್ತೀನಿ, ಮತ್ತು ಸಂಜೆ ಹೋಗಿ ಮಾಡ್ಕೋತೀನಿ. ಜೊತೆಗೆ ಮಗಳು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಳೆ. ಹಂಗಾಗಿ ನನಗೆ ಅಂಥ ಹಿಂಸೆ ಅನ್ನಿಸ್ತಾ ಇಲ್ಲ. ಟೈಲರಿಂಗ್ ಜೊತೆಗೆ ಇನ್ನೇನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಮೇಡಮ್? ಇನ್ನೇನಿಲ್ಲ, ಇವಾಗ ಕುಚ್ಚು ಕಟ್ಟೋದನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ. ಯಾಕೆ ಅಂದರೆ ಇವಾಗ ಬ್ಲೌಸ್ನ ಕೊಡ್ತಿದ್ದಾರೆ ಜನಗಳು, ನಾನು ಸೀರೆ ಕುಚ್ಚನ್ನ ಬೇರೆಯವ್ರ ಹತ್ರ ಹಾಕಿಸ್ತಾ ಇದ್ದೀನಿ. ಅದಕ್ಕೆ ನಾನೇ ಕಲಿಬೇಕು ಅಂತ ಉದ್ದೇಶದಿಂದ ಅದನ್ನು ಎಲ್ಲರೂ ಟ್ರೈನಿಂಗ್ ಕೊಟ್ಟರು ಹೋಗಿ ಕಲಿತೀನಿ. ಇವಾಗ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಕಲಿತಾ ಇದ್ದೀನಿ ಸ್ವಲ್ಪ. ಸೊ ನೀವು ಒಬ್ಬ ಮಹಿಳೆಯಾಗಿ ಪ್ರಸ್ತುತ ಸ್ವ ಉದ್ಯೋಗನ ಮಾಡ್ತಾ ಇದ್ದೀರಿ. ಸೊ ಇನ್ನಷ್ಟು ಮಹಿಳೆಯರಿಗೆ ಒಂದು ಸಂದೇಶನ ಅಥವಾ ಕಿವಿ ಮಾತನ್ನು ಹೇಳೋದಾದರೆ ಮೇಡಮ್? ಏನಿಲ್ಲ, ಕಲಿಕೆ ಯಾರ ಸ್ವತ್ತು ಅಲ್ಲ. ಹೇಳ್ಬೇಕಂದ್ರೆ ಇವಾಗ ಎಷ್ಟೊಂದು ಜನ ಕಲಿಬೇಕು ಅನ್ನೋ ಆಸಕ್ತಿ ಇದ್ದು ಸುಮ್ಮನೆ ಪಾಪ ಅವರು ಬೇಜವಾಬ್ದಾರಿತನದಿಂದ ಇಲ್ಲ ಯಾರೋ ಒಬ್ಬರು ಒತ್ತಡದಿಂದ ಅವರು ಕಲಿಯೋಕ್ಕಾಗ್ತಾ ಇರಲ್ಲ. ಹಂಗಿರೋದ್ರಿಂದ ಯಾವುದೇ ಒತ್ತಡ ಇದ್ರೂ ಅವ್ರಿಗೆ ಮನೆ ಜನಕ್ಕೆ ನೀಟಾಗಿ ಅರ್ಥ ಮಾಡಿಸಿ, ನಾನು ಹಿಂಗೆ ಒಂದು ಟ್ರೈನಿಂಗ್ ಹೋಗ್ತಾ ಇದ್ದೀನಿ, ಒಂದು ಕೆಲಸ ಕಲಿತಿದ್ದೀನಿ ಅಂದರೆ ಮನೆ ಜನಕ್ಕೆ ಅರ್ಥ ಮಾಡಿಸಿ ಅವರು ಹೊರಗಡೆ ಬಂದು ಹಿಂಗೆ ಸಿಗುವಂಥ ಟ್ರೈನಿಂಗ್ಗಳನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಮತ್ತು ಮನೆ ಜನಕ್ಕೂ ಆರ್ಥಿಕವಾಗಿ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ ಮೇಡಮ್. ಮನೇಲಿ ಮಕ್ಕಳಿಂದ ತುಂಬ ಸಪೋರ್ಟ್ ಐತೆ. ನಾನು ಏನು ಮಾಡ್ತೀನಿ ಅಂದರೂ ಅದೇನೋ ಗೊತ್ತಿಲ್ಲ, ಅವಾಗಿಂದ ಕಷ್ಟಪಟ್ಟಿರೋದನ್ನ ನೋಡಿ ಮಕ್ಕಳು, ನಾನು ಅವರು ಚಿಕ್ಕದಿಂದ ಬೆಳೀತಾ ನಾನು ಪಡೋ ಕಷ್ಟನ ಅವರು ನೋಡಿ ಬೆಳೆದಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೂ ಅವ್ರು ಬೇಡ ಅಂತೇಳಲ್ಲ, ಫುಲ್ ಸಪೋರ್ಟ್ ಮಾಡ್ತಾರೆ. ನನಗಿಂತ ಹೆಚ್ಚಾಗಿ ನನಗೆ ಗೊತ್ತಿಲ್ಲದೆ ಇರೋಂಥ ವಿಚಾರಗಳನ್ನ ಅವರು ಓದಿರೋರಾಗಿರೋದ್ರಿಂದ ನನಗೆ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟು ಮತ್ತೆ ನನಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಕಲಿಸೋದ್ರ ಜೊತೆಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮೇಡಮ್. ಕುಟುಂಬದ ಸಹಕಾರ ತುಂಬ ಚೆನ್ನಾಗಿದೆ ಅಂತ. ಹೌದು ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದರೆ ಮೇಡಮ್? ಏನಿಲ್ಲ, ನನಗೆ ತುಂಬ ಚೆನ್ನಾಗಿ ಟ್ರೈನಿಂಗನ್ನ ಹೇಳ್ಕೊಟ್ಟಿರೋದ್ರಿಂದ ಇದರಿಂದ ನಾನು ವಿವೇಕಾನಂದ ಸಂಸ್ಥೆಯಿಂದ ಇವತ್ತು ನಾನೊಂದನ್ನು ಟ್ರೈನಿಂಗ್ನ ತಗೊಂಡು ಇವತ್ತು ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ವಿವೇಕಾನಂದ ಸಂಸ್ಥೆ. ಇವತ್ತು ಎಲ್ಲೋ ಕೂಲಿ ಮಾಡ್ಕೊಂಡಿದ್ದವಳು ಇವತ್ತು ಒಂದು ಅಂಗಡಿನ ಇಟ್ಕೊಂಡು 4 ಜನಕ್ಕೆ ಸಪೋರ್ಟ್ ಮಾಡ್ತಾ 4 ಜನ ನನ್ನನ್ನು ಗುರುತಿಸೋ ಲೆವೆಲ್ಗೆ ತಂದು ಕೊಟ್ಟಿದೆ ಅಂತ ಹೇಳಿದ್ರೆ ಅದು ವಿವೇಕಾನಂದ ಸಂಸ್ಥೆ. ಹಾಗಾಗಿ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಮತ್ತು ವಿವೇಕಾನಂದ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಮೇಡಮ್. ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ HD ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಚೌಡಿಕಟ್ಟೆ ಗ್ರಾಮದ ಶ್ರೀಮತಿ ಶಿಲ್ಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ಆ ತರುಣಿ ಬಾ ಸ್ವಾಭಿಮಾನಿ
ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30